ಹಲೋ ಕಿಡ್ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತು ಪಾಟ್ ಪೇಂಟಿಂಗ್ ಮಾಡಬೇಕು ಅಂತ ಮನಸ್ಸಾಗ್ತಿತ್ತು. ಅದಕ್ಕೆ ನಮ್ಮ ಅಕ್ಕನ ಮದುವೆ ಇತ್ತಲ್ಲ, ಅದಕ್ಕೆ ಅವರು ಇಬ್ಬರದು ಅಂದರೆ ಗಂಡ ಹೆಂಡ್ತಿದ್ದು ಬಿಡೋಣ ಅಂತ ಏನೋ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಪೇಂಟಿಂಗ್ ಬರಲ್ಲ. ಒಂದು ಸಲ ಏನೋ ನಮ್ಮ ಕಾಲೇಜಲ್ಲಿ ಪಾಟ್ ಪೇಂಟಿಂಗ್ದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅವಾಗಿಂದ ಅದು ತೊಗೊಂಡ್ಬಿಟ್ಟಿದ್ದೀನಲ್ಲ, ಫುಲ್ಲು ಮುಗಿಸೋವರೆಗೂ ಬಿಡಬಾರ್ದು, ಪೇಂಟಿಂಗ್ ಮಾಡಬೇಕು ಅಂತ ಏನೋ ಒಂದು ತಲೆಯಲ್ಲಿ ಬಂದ್ಬಿಟ್ಟೈತೆ. ಸೊ ಅದಕ್ಕೆ ಮಾತಾಡ್ತೀನಿ ಅವಾಗವಾಗ. ಸೊ ನನ್ನ ಬೆಸ್ಟ್ ಫ್ರೆಂಡಿಗೆ ಒಂದು ಮಾಡಿದ್ದೀನಿ, ರಿತಿಕನ್ಗೆ. ಸೊ ಆದಷ್ಟು ಬೇಗ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಅಕ್ಕಂದು ಆಗ್ತಿರೋದು ಲವ್ ಮ್ಯಾರೇಜು. ಸೊ ತುಂಬಾ ಖುಷಿ ಆಗ್ತೈತೆ, ಫುಲ್ ಎಂಜಾಯ್ ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ಇವಳು ಮದುವೆ ಆದರೆ ಇನ್ನೂ ಒಂದು 2-3 ವರ್ಷ ಯಾರ್ದು ಮದುವೆ ಇಲ್ಲ ಅನಿಸುತ್ತೆ, ನೋಡಬೇಕು. ಸೊ ಅದಕ್ಕೆ ಇವಳು ಮದುವೆಲಿ ತುಂಬ ಎಂಜಾಯ್ ಮಾಡಬೇಕು, ಏನೇನೋ ಮಾಡಬೇಕು, ರೀಲ್ಸ್ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಸೊ ಮಾಡ್ತೀವಿ ಹೋಗ್ಬಿಟ್ಟು. ನೋಡೋಣ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು, ನಮ್ಮ ಮಮ್ಮಿಗೂ ಇಷ್ಟ ಆಯಿತು ನಾನು ಮಾಡಿರೋ ಪಾಟ್ ಪೇಂಟಿಂಗ್ ಎಲ್ಲ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಈ ಪೇಂಟಿಂಗು ಡಿ ಮಾರ್ಟಲ್ಲಿ ವಾಟರ್ ಪ್ರೂಫ್ ಪೇಂಟಿಂಗು ಅಂತ ಅಂದರು. ಯಾಕೋ ನೋಡಿದ್ರೆ ವಾಟರ್ ಪ್ರೂಫ್ ಪೇಂಟಿಂಗ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾನು ನಮ್ಮ ಕಾಲೇಜ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ, ಸೊ ಅದ್ರಲ್ಲಿ ವೈಟ್ ಕಲರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಸುಣ್ಣ ಎಲ್ಲ ಯೂಸ್ ಮಾಡಿಬಿಟ್ಟಿದ್ರು. ಸೊ ಅದು ನನ್ನ ಫ್ರೆಂಡು ಕೆಟ್ಟೋಗ್ಬಿಟ್ಟಿತ್ತು ಪಾಟ್ ಪೇಂಟಿಂಗ್ ಎಲ್ಲ. ಸೊ ಏನೋ ನೋಡಬೇಕು, ಇರುತ್ತಾ ಇರಲ್ವಾ ನೀರಿಂದ ಅಂತ ಗೊತ್ತಿಲ್ಲ. ಸೊ ಬನ್ನಿ ಟ್ರೈ ಮಾಡ್ತಿದ್ದೀನಿ, ನೋಡೋಣ ಏನೋ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಸೊ ಕೊನೆವರೆಗೂ ಹೀಗೆ ನೋಡ್ತೀರಿ, ಸಾಕು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ಯಾಕೋ ನಮ್ಮ ಜಿಮ್ಮಿಗೆ ಒಂದು 2-3 ಡೇಸಿಂದ ಹುಷಾರಿಲ್ಲ. ಅವ್ನು ಸೊಪ್ಪಿಗೆ ಇದ್ದಾನೆ, ಏನೋ ತಿಂತಿಲ್ಲ, ಆಚೆ ಹೋಗ್ತಿಲ್ಲ. ಆಮೇಲೆ ಅವ್ನ ಮನೆಗೆ ಮಳೆಗಾಲದಲ್ಲೆಲ್ಲ ಅವನು ಆಚೆ ಹೋಗೋದಿಲ್ಲ ವಾಕಿಂಗೆಲ್ಲ. ಸೊ ಅದರಿಂದನೋ ಏನೋ ಗೊತ್ತಿಲ್ಲ. ಸೊ ಅವನು ಪಕ್ಕದಲ್ಲಿ ಕೂತಿದ್ದ. ಸೊ ಫೈನಲ್ ಆಗಿ ರೆಡಿ ಆಗಿದೆ. ಸೊ ಬನ್ನಿ ನಿಮಗೆ ತೋರಿಸೋ ಟೈಮ್ ಇದು ತೋರಿಸ್ತೀನಿ. ಸೊ ನೋಡಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕ್ಯೂಟಾಗಿದೆ ಒಂಥರ. ಸೊ ನಮ್ಮ ಮನೇಲಿ ನಂಬ್ತಾನೆ ಇಲ್ಲ, ನೀನು ಪೇಂಟ್ ಮಾಡಿದ ಇಷ್ಟು ಚೆನ್ನಾಗಿ ಬಂದೈತೆ ಹಂಗೆ ಹೀಗೆ ಅಂತ ಅಂತಿದ್ರು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇರಿ ನಮ್ಮ ಅಕ್ಕನ ರಿಯಾಕ್ಷನ್ ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ನಮ್ಮ ಅಕ್ಕನ ಕೈಲಿ ಅನ್ಪ್ಯಾಕ್ ಮಾಡಿಸ್ತಿದ್ದೆ. ಸೊ ನೈಟ್ ಅಂತೂ ಟ್ರೈನಲ್ಲಿ ಲಿಟ್ರಲಿ ಬ್ಯಾಗ್ನ ತಪ್ಕೊಂಡು ಮನಿಕೊಂಡಿದ್ದೆ, ಏನಾರು ಆಗ್ಬಿಡುತ್ತೆ ಇರೋದು. ಸೊ ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಆಗಿತ್ತು ಗೈಸ್. ಹಾಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು